ನಾಗೇಂದ್ರ ಅವರ ವಿಷಯ ನೀವೇ ಪ್ರಸ್ತಾಪ ಮಾಡಿದಿರಿ. ಇಲ್ಲಿ ಪ್ರಶ್ನೆ ಏನಂದ್ರೆ, ನಾಗೇಂದ್ರ ಅವರ ಸಂಪುಟ ಸ್ಥಾನದ ಬಗ್ಗೆ ಹೋರಾಟ ಆಗ್ಬೇಕು. ಈ ಹೋರಾಟ ಆಗ್ಬೇಕು ಅಂದ್ರೆ ಪಕ್ಷ ಒಂದಾಗ್ಬೇಕು. ಪಕ್ಷ ಇಲ್ಲಿ ಏನಾಗಿದೆ ರವಿ ಸರ್, ಒಂದು ಬಿಜೆಪಿ ಜೊತೆ ಮೈತ್ರಿ ಮಾಡ್ಕೋಬೇಕು ಮೊದಲನೇದಾಗಿ. ಎರಡನೇದಾಗಿ ಬಿಜೆಪಿ ಜೆಡಿಎಸ್ ಜೊತೆ ಮೈತ್ರಿ ಮಾಡ್ಕೊಂಡು ಅದು NDA ಆಗ್ಬೇಕು. ಸೊ ಈ ಪಕ್ಷದ ಆಂತರಿಕ ಮೈತ್ರಿಯ ಅವಶ್ಯಕತೆ ಬಗ್ಗೆ ನೀವು ಹೇಳ್ಬೋದಾ? ಬಿಜೆಪಿ ಜೊತೆನೆ ಮೈತ್ರಿ ಮಾಡ್ಕೊಳ್ಳೋಂಥ ಪರಿಸ್ಥಿತಿ ನಿಮಗೆ ಯಾವ ಅನುಮಾನ ಇದೆಯೋ ಗೊತ್ತಿಲ್ಲ. ನನಗೆ ನಮ್ಮ ಪಕ್ಷದ ನೇತೃತ್ವದ ಬಗ್ಗೆನೂ ನಂಬಿಕೆ ಇದೆ ಮತ್ತು ನಮ್ಮ ಪಕ್ಷ ಇಂಥ ವಿಷಯಗಳನ್ನು ನಾವು ಒಂದಾಗಿಯೇ ಹೋರಾಟ ಮಾಡಿದ್ದೇವೆ, ಮುಂದೂ ಹೋರಾಟ ಮಾಡ್ತೀವಿ. ರಾಜ್ಯಾಧ್ಯಕ್ಷರ ಬಗ್ಗೆ ಸಾಕಷ್ಟು ಚರ್ಚೆ ನಡೀತಾನೆ ಇರುತ್ತೆ. ನನಗೊಂದು ಅವಕಾಶ ಸಿಕ್ಕಿತ್ತು ರಾಧಾ ಮೋಹನ್ ದಾಸ್ ಅಗರ್ವಾಲ್ ಅವ್ರ ಜೊತೆ ಒಂದು ಸಂದರ್ಶನ ಮಾಡಲಿಕ್ಕೆ. ಹಾಗೂ ಕೂಡ ಅವ್ರು ಹೇಳಿದ್ರು ಪಕ್ಷಕ್ಕಿನ್ನ ದೊಡ್ಡವ್ರು ಯಾರು ಅಲ್ಲ, ಯತ್ನಾಳ್ ಅವ್ರ ಬಗ್ಗೆ ಮಾತನಾಡಿದ್ರು, ಸಿದ್ಧಾಂತದ ಬಗ್ಗೆ ಮಾತನಾಡಿದ್ರು. ಇಷ್ಟೆಲ್ಲ ನಡೀತಾ ಇದೆ ಅಂದ್ರೆ ಯಾವ ಸ್ಪಷ್ಟತೆ ಇಲ್ಲ. ನಾವು ಕಾಣ್ತಿರೋದು ಹೇಗೆ ಅಂದ್ರೆ, ಒಬ್ಬ ರಾಜಕೀಯ ವಿದ್ಯಾರ್ಥಿಯಾಗಿ ನಾನು ಜಸ್ಟ್ ಸ್ಟೂಡೆಂಟ್ ಸ್ಟಡಿಂಗ್ ಕರ್ನಾಟಕ ಪಾಲಿಟಿಕ್ಸ್, ಯಾವಾಗ ಹೈಕಮಾಂಡ್ ಬಲಿಷ್ಠವಾಗುತ್ತೋ ಸ್ಥಳೀಯ ನಾಯಕತ್ವ ಅಷ್ಟೇ ಕಳಪೆ ಆಗ್ಬಿಡುತ್ತಾ, ಅಥವಾ ಹಾಗೆ ಮಾಡ್ಬಿಡ್ತಾರ, ಅಥವಾ ಪರಿಸ್ಥಿತಿನೇ ನಾವು ಅರ್ಥ ಮಾಡ್ಕೋಬೇಕಿದೆ ನಾವು ಪ್ಲೀಸ್. ಹಾಗೇನಿಲ್ಲ. ನಿಮಗೆ ಸೂರ್ಯನ ಪ್ರಭಾವ ವ್ಯಾಪಕವಾಗಿರುತ್ತೆ. ದೀಪದ ಪ್ರಭಾವವನ್ನು ಕಡೆಗಣಿಸೋಕ್ಕಾಗಲ್ಲ. ದೀಪ ತನ್ನ ಬೆಳಕನ್ನು ಕತ್ತಲೆ ಸಂದರ್ಭದಲ್ಲಿ ಕೊಡುತ್ತೆ. 4 ಗೋಡೆ ಒಳಗೆ ಲೈಟ್ ಬೇಕೇ ಬೇಕು. ಕತ್ತಲಾದಾಗ ಲೈಟ್ ಹಾಕಲೇಬೇಕು. ಸ್ಥಳೀಯ ನಾಯಕತ್ವ ಅದನ್ನು ಕಡೆಗಣಿಸಿ BJP ಬೆಳೆದಿಲ್ಲ. ನರೇಂದ್ರ ಮೋದಿ ಅವರು ಗುಜರಾತ್ನ ಮುಖ್ಯಮಂತ್ರಿಯಾಗಿ ಗುಜರಾತ್ ಮಾಡೆಲ್ನ ದೇಶದ ಜನರ ಮುಂದಿಟ್ಟು ಆಮೇಲೆ ಪ್ರಧಾನಮಂತ್ರಿ ಆದವರು. ದಿಢೀರಂತ ಬಂದವರಲ್ಲ, DNA ಮೂಲಕ ಬಂದವರಲ್ಲ, ಡೆಮೋಕ್ರಸಿಯ ಮೂಲಕ ಬಂದವರು. ಹಿಸ್ ಲೀಡರ್ಶಿಪ್, ಟೆಸ್ಟೆಡ್ ಲೀಡರ್ಶಿಪ್. ವಾಟ್ ಅಬೌಟ್ ಯೋರ್ಸ್? ನಿಮಗೆ ಅವಕಾಶ ಇದೆಯಾ? ನಿಮಗೆ ಅವಕಾಶ ಇದೆಯಾ? ನೋ ಡೌಟ್. ಪ್ರತಿ ಕಾರ್ಯಕರ್ತನಿಗೂ ಅವಕಾಶ ಇದೆ. ಯಾವಾಗ ಟೈಮು ಮ್ಯಾಚ್ ಆಗುತ್ತೋ ಗೊತ್ತಿಲ್ಲ. ಪ್ರತಿ ಕಾರ್ಯಕರ್ತನಿಗೂ ಅವಕಾಶ ಇದೆ. ಇಲ್ಲದೇ ಇದ್ದರೆ ರಾಜಸ್ಥಾನದಲ್ಲಿ ಫಸ್ಟ್ ಟೈಮ್ MLA ಆದ ಒಂದು CM, ಮಧ್ಯಪ್ರದೇಶದಲ್ಲಿ 20 ಜನ ರೇಸಲ್ಲಿದ್ದರು, ರೇಸಲ್ಲಿ ಇಲ್ಲದೆ ಇದ್ದವರು CM, ಒರಿಸ್ಸಾದಲ್ಲಿ ಮೊದಲನೇ ಬಾರಿಗೆ ಅಧಿಕಾರಕ್ಕೆ ಬಂತು BJP, ಶೆಡ್ಯೂಲ್ಡ್ ಟ್ರೈಬ್ ಒಬ್ಬರು ಮುಖ್ಯಮಂತ್ರಿ ಆದರು. ಇಟ್ಸ್ ಹ್ಯಾಪನ್ಡ್ ಇನ್ BJP. ಹಾಗಾಗಿ ಇಲ್ಲಿ ಯಾರಿಗೆ ಅವಕಾಶ ಸಿಗಲ್ಲ ಅಂತ ಅಂದ್ಕೊಬೇಡಿ. ಅವಕಾಶ ಕೆಲವ್ರಿಗೆ ಬೇಗ ಸಿಗ್ಬೋದು, ಕೆಲವ್ರಿಗೆ ನಿಧಾನಕ್ಕೆ ಸಿಗ್ಬೋದು, ಆದರೆ ಕಾರ್ಯಕರ್ತನಿಗೆ ಅವಕಾಶ ಸಿಕ್ಕೇ ಸಿಗುತ್ತೆ. ಕರ್ನಾಟಕಕ್ಕೆ BJPಗೆ ನಾನು ಸೀಮಿತವಾಗಿ ಮಾತಾಡೋದಾದ್ರೆ, ಕಾರ್ಯಕರ್ತನ ನಿರೀಕ್ಷೆ ಅಂತಾನೆ ಪಕ್ಷ ನಡೀತಾ ಇಲ್ಲ, ಅಥವಾ ಪಕ್ಷದ ನಾಯಕತ್ವ ದರ್ಜೆನಲ್ಲಿ ಇರುವಂತಹ ವ್ಯಕ್ತಿಗಳು ನಡ್ಕೊಳ್ತಾ ಇಲ್ಲ ಅನ್ನೋ ಒಂದು ಅಸಮಾಧಾನ. ರವಿ ಅವರು ಕಾರ್ಯಕರ್ತರಿಗೆ ಬಹಳ ಹತ್ರ ಇರುವಂತಹ ವ್ಯಕ್ತಿ. ಹಾಗಾಗಿ ನಾನು ಕೇಳ್ತೀನಿ, ನಿಮ್ಮ ಕಿವಿಗೆ ಈ ಅಸಮಾಧಾನದ ಮಾತುಗಳು ಬಿದ್ದಿದೆಯಾ? ನಾನು ಈ ಸಂಗತಿಯನ್ನು ನಿಮ್ಮ ನಡುವೆ ಹಂಚ್ಕೊಳ್ಳೋಕೆ ಬಯಸೋದಿಲ್ಲ. ಆದರೆ ಒಳ್ಳೆಯದು ಯಾವುದು ಕೆಟ್ಟದ್ದು ಯಾವುದು ಅನ್ನೋದು ನಮ್ಮ ಅರಿವಿಗೆ ಇದೆ. ನಾವು ಪಕ್ಷಕ್ಕೆ ಕೆಡಕಾಗುವ, ರಾಜ್ಯಕ್ಕೆ ಕೆಡಕಾಗುವ ಸಂಗತಿಗಳನ್ನು ಅದರಿಂದ ದೂರ ಇರೋದಕ್ಕೆ ನಮ್ಮೆಲ್ಲ ಪ್ರಯತ್ನವೂ ಕೂಡ ನಾವು ಮುಂದುವರಿಸ್ತೇವೆ. ಮತ್ತು ಕಾರ್ಯಕರ್ತರ ಅಪೇಕ್ಷೆಗೆ ತಕ್ಕಂತೆ ನಮ್ಮದು ಕೇಡರ್ ಬೇಸ್ ಮಾಸ್ ಪಾರ್ಟಿ. ನಮ್ಮ ಪಕ್ಷಕ್ಕೆ ಮಾಲೀಕರು ಯಾರು ಅಂದರೆ ಕಾರ್ಯಕರ್ತರೇ. ಬಹುತೇಕ ಇವತ್ತು ದೇಶವನ್ನು ಲೀಡ್ ಮಾಡ್ತಿರೋದು ಒಂದು ಕಾಲದ ಕಾರ್ಯಕರ್ತರು. ನಮ್ಮ ರಾಜ್ಯವನ್ನು ಲೀಡ್ ಮಾಡಿದವರು ಒಂದು ಕಾಲದ ಕಾರ್ಯಕರ್ತರು. ಅಲ್ಲೊಂದು ಇಲ್ಲೊಂದು ಎಕ್ಸೆಪ್ಷನ್ ಇರ್ಬೋದು, ಆದರೆ ಬಹುತೇಕ ಕಾರ್ಯಕರ್ತರು ಲೀಡ್ ಮಾಡಿರೋದು. ಹಾಗಾಗಿ ನಮ್ಮ ಪಕ್ಷದ ಮಾಲೀಕರು ಯಾರು ಅಂದರೆ ಕಾರ್ಯಕರ್ತರೇ ನಮ್ಮ ಪಕ್ಷದ ಮಾಲೀಕರು. ಬದಲಾವಣೆ ಅಂತ ಗುಸು ಮಾತು ರವಿ ಸರ್, ನೀವೇನು ಹೇಳೋದಿಲ್ಲ ಇಲ್ಲಿ. ಈಗಾಗಲೇ ಎರಡು ಪ್ರಶ್ನೆ ನಿರಾಕರಣೆ ಮಾಡಿದ್ದೀರಿ. ನಿಮ್ಮ ಹೆಸರು ಸೇರ್ದಂಗಿದೆ. ಬದಲಾವಣೆ ಆಗೋದಾದ್ರೆ ಈ ವ್ಯಕ್ತಿನೂ ಆಗ್ಬೋದು ಅಂತ ಅಭಿಪ್ರಾಯ ಕೇಳ್ತೀವಿ. ನೋಡಿ, ಯಾರೇ ಆದ್ರೂ ನಾವೆಲ್ಲರೂ ಟೀಮ್ ವರ್ಕ್ ಮಾಡಬೇಕು. ಇವರೇ ಮುಂದುವರೆದ್ರೂ ಟೀಮ್ ವರ್ಕೇ ಮಾಡಬೇಕು ಅಲ್ವಾ? ಟೀಮ್ ವರ್ಕ್. ಅತಿಮಾನುಷ ಶಕ್ತಿ ಇರುವಂಥ ವ್ಯಕ್ತಿಗಳು ನಾವ್ಯಾರೂ ಅಲ್ಲ. ಆ ಮ್ಯಾಜಿಕ್ಕು ಡೆಮಾಕ್ರಸಿಯಲ್ಲಿ ನಡೆಯಲ್ಲ. ಡೆಮಾಕ್ರಸಿಯಲ್ಲಿ ಬೇಕಾಗಿರೋದೇನು? ಒಟ್ಟಿಗೆ ತಗೊಂಡು ಹೋಗೋದು, ಪ್ರತಿಯೊಬ್ಬರ ಸಾಮರ್ಥ್ಯವನ್ನು ಬಳಕೆ ಮಾಡ್ಕೊಳ್ಳೋದು, ಒಳ್ಳೆಯ ಉದ್ದೇಶ ಇಟ್ಕೊಂಡು ಕೆಲಸ ಮಾಡೋದು. ಇದನ್ನು ಮಾಡ್ತಾ ಇದ್ದರೆ ಉಳಿದಿದ್ದನ್ನು ಜನ ಸ್ವೀಕಾರ ಮಾಡ್ತಾರೆ, ಜನ ತೀರ್ಮಾನ ಮಾಡ್ತಾರೆ.